Hello guys, welcome back to my YouTube channel. ಯಾರ್ಯಾರು RJ ಪುನೀತ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ನಾನು ಪೋಸ್ಟ್ ಮಾಡೋ ಪ್ರತಿಯೊಂದು ವೀಡಿಯೋ ನಿಮ್ಗೆ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನೆನೆ ನಮ್ಮ ಹುಡುಗ ವಾಟ್ಸಪ್ ಸ್ಟೇಟಸ್ ಯಾರ್ದು ಹಾಕಿದ್ದ, ನಾನು ಕೇಳಿದೆ ಯಾರೋ ಏನೋ ಅಂತ ಹೇಳ್ಬಿಟ್ಟು. ಅದೇ ಇವತ್ತಿನ ನಮ್ಮ ಟಾಪಿಕ್ಕು. ನಾನು ಅವ್ನು ಯಾರ್ದು ಮಗ ಲವ್ ಸ್ಟೋರಿ ಕ್ಯಾನ್ಸರ್ ಬಂದಿದ್ದಂತೆ, ಬಟ್ ಅವರು ಗರ್ಲ್ ಫ್ರೆಂಡ್ ಲಾಸ್ಟ್ ಮೂಮೆಂಟ್ವರೆಗೂ ಅವ್ರ ಹಸ್ಬೆಂಡ್ನ ಕೇರ್ ಮಾಡ್ತಾನೆ ಇದ್ದರು ಅಂತ ಹೇಳಿದ್ನು. ಸರಿ, ಯಾರ್ದು ಈ ಸ್ಟೋರಿ ಅಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ಅದೇ ನಮ್ಮ ವಿವೇಕ್ ಪಂಗೇನಿ ಮತ್ತು ಶ್ರೀಜಾನ್ ಅಂತ ಹೇಳ್ಬಿಟ್ಟು ಅವ್ರದ್ದು ಇವತ್ತು ಟಾಪಿಕ್ಕು. ಕಲಿಯುಗದ ಸೀತೆ ಅಂತ ಟೈಟ್ಲ್ ನಮ್ಮದು, ನೋಡ್ಬೋದು ನೀವು. ಈ ಟಾಪಿಕ್ ಒಳಗೆ ಹೋಗೋಣ. ಕಲಿಯುಗದ ಸೀತೆ ಇವತ್ತಿನ ನಮ್ಮ ಟಾಪಿಕ್. ವಿವೇಕ್ ಪಂಗೇನಿ ಮತ್ತು ಶ್ರೀಜಾನ್ ಅಂದ್ಬಿಟ್ಟು ಇದೊಂದು ಲವ್ ಸ್ಟೋರಿ. ವಿವೇಕ್ ಪಂಗೇನಿ ಮತ್ತು ಶ್ರೀಜಾನ್ ಅವರು 2015 ಅವರು ಮೀಟ್ ಆಗ್ತಾರೆ. 16 ಅವರಿಬ್ಬರಿಗೂ ಲವ್ ಸ್ಟಾರ್ಟ್ ಆಗುತ್ತೆ. 17-18 ಅವರಿಬ್ಬರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. 2020 ಮನೆಯವ್ರ ಹತ್ರ ಎಲ್ಲ ಒಪ್ಪಿಸಿ ಅವರು ಮ್ಯಾರೇಜ್ ಆಗ್ತಾರೆ. ಅವ್ರ ಕಮಿಟ್ಮೆಂಟ್ಸು ಅವ್ರು ಇವ್ರು ನೋಡ್ಕೊಂಡು ತುಂಬ ಹ್ಯಾಪಿಯಾಗೇ ಇರ್ತಾರೆ. 2022 ವಿವೇಕು PhD ಮಾಡಬೇಕಂತ ಫಾರಿನ್ಗೆ ಹೋಗ್ತಾರೆ. ಜೊತೆಯಲ್ಲಿ ಅವ್ರ ವೈಫ್ ಶ್ರೀಜಾನೂ ಕರ್ಕೊಂಡು ಹೋಗ್ತಾರೆ. ಎಲ್ಲ ಹ್ಯಾಪಿಯಾಗೇ ಹೋಗ್ತಾ ಇರುತ್ತೆ. ಅವ್ರ ಲೈಫು ಅವರಾಯಿತು ಎಲ್ಲ ನಾರ್ಮಲ್ಲಾಗಿ ಅವ್ರು ಯಾವ ಥರ ಸೆಟ್ಲ್ ಆಗಬೇಕು ಎಲ್ಲ ಕರೆಕ್ಟಾಗಿ ಆಗ್ತಾಯಿದೆ. 2023 ಲೈಟ್ ಲಿಟಲ್ ಬಿಟ್ ಆಫ್ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ ವಿವೇಕ್ಗೆ. ಏನಂತ ಹಾಸ್ಪಿಟಲ್ ಚೆಕ್ ಮಾಡಬೇಕಾದ್ರೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಬಟ್ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ಅಂತೆಲ್ಲ ಚೆಕ್ ಮಾಡ್ತಾಯಿದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂ ಇನ್ನೂ ಜಾಸ್ತಿನೇ ಆಗ್ತಾಯಿದೆ. ಆದರೂ ಏನಂತ ಸ್ವಲ್ಪ ಚೆಕ್ ಮಾಡಿದಾಗ 4th ಸ್ಟೇಜ್ ಆಫ್ ಕ್ಯಾನ್ಸರ್ ಬಂದಿರುತ್ತೆ ವಿವೇಕ್ಗೆ. ಅವಾಗ ಏನು ಮಾಡಬೇಕಂತ ನಮ್ಮ ಶ್ರೀಜಾಗೆ ಗೊತ್ತಾಗೋದಿಲ್ಲ. ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ, ಇವಾಗಿನ ನಮ್ಮ ಪ್ರಾಕ್ಟಿಕಲ್ ಸಿಚುವೇಶನ್ 21st ಸೆಂಚುರಿ ಸಿಚುವೇಶನ್ ನೋಡಬೇಕಾದ್ರೆ ಲವ್ ಬ್ರೇಕಪ್ಸು, ಇವತ್ತು ಮೀಟ್ ಆಗ್ತಾರೆ ನಾಳೆ ಬ್ರೇಕಪ್ಪು, 1 ಇಯರ್ ಆಗುತ್ತೆ ಮ್ಯಾರೇಜು, ತಿರ್ಗಾ ಡೈವರ್ಸು, ಆ ಥರ ಇರಬೇಕಾಗಿರೋ ಇದರಲ್ಲಿ ಇವ್ರು ತುಂಬ ಪಾಶ್ ಆಗಿ ಅದು ಫಾರಿನಲ್ಲಿ ಸೆಟ್ಲಾಗಿ ಶ್ರೀಜಾನ್ ಅವರು ಇಲ್ಲ ನಮ್ಮ ಹಸ್ಬೆಂಡ್ ಜೊತೆ ನಾವು ಲಾಸ್ಟ್ ಮೂಮೆಂಟ್ವರೆಗೂ ಇರಬೇಕಂತ ಅವ್ರು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೇವೆ ಯಾವ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ, ಅವ್ರ ಜೊತೆ ಇರೋ ಒಂದಿನ ಆದರೂ ಪರವಾಗಿಲ್ಲ ಅವ್ರ ಜೊತೆನೇ ಇರಬೇಕಂತ ಡಿಸೈಡ್ ಮಾಡ್ತಾರೆ. ಪ್ರತಿಯೊಂದು ಹಾಸ್ಪಿಟ್ಲ್ ಆಗಿರ್ಬೋದು, ಅವ್ರನ್ನ ಯಾವ ಥರ ಮೇ ಬಿ ಚಾನ್ಸಸ್ 2% ಇರ್ಬೋದು, ಇಲ್ಲ 1% ಇರೋ ಅವ್ರು ಬದುಕ್ಸೋಕ್ಕೆ ಚಾನ್ಸ್ ಇದೆಯೇನಂತ ತುಂಬ ಟ್ರೈ ಮಾಡ್ತಾರೆ. ಆದರೂ ಆಗೋದಿಲ್ಲ. ಲಾಸ್ಟ್ ಒಂದು 6 ಮಂತ್ ಇರಬೇಕಾದ್ರೆ 2023 ಅಪ್ರಾಕ್ಸಿಮೇಟ್ ಆಗಿರ್ತೈತೆ. 1 ಇಯರ್ ಟೈಮ್ ಕೊಡ್ತಾರೆ. 2024 1 ಇಯರ್ ಅವರಿಗೆ ಮೇ ಬಿ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಆವಾಗಿಂದ ಅವರು ಸೇವೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಆಗಿರ್ಬೋದು, ಅವ್ರನ್ನ ಫೀಡಿಂಗಿಂದ ಆಗಿರ್ಬೋದು, ವಾಶ್ರೂಮ್ ಕರ್ಕೊಂಡು ಹೋಗೋದು, ಪ್ರತಿಯೊಂದು ಇವರೇ ಮಾಡ್ತಾರೆ. ಒಂದೇ ಒಂದು ದಿನ ಕೂಡ ಅವ್ರು ಸಿವಿಯರ್ ಹೆಲ್ತ್ ಇಶ್ಯೂ ಆಗುತ್ತೆ. ಅವ್ರ ಫೇಸಲ್ಲಿ ತುಂಬ ಬಂಪ್ ಆಗಿರುತ್ತೆ, ನಡೆಯೋಕ್ಕಾಗೋದಿಲ್ಲ, ಕುತ್ಕೊಂಡೇ ಇರ್ತಾರೆ. ಅವ್ರ ಪೇರೆಂಟ್ಸ್ ಅವರು ಶ್ರೀಜಾನ್ ಅವ್ರ ಪೇರೆಂಟ್ಸ್ ಹೇಳ್ತಾರೆ ಡೈವರ್ಸ್ ಕೊಟ್ಬಿಟ್ಟು ಬಂದ್ಬಿಟ್ಟು ನಿನ್ಗೆ ಇನ್ನೊಂದು ಲೈಫ್ ಇದೆ ಅಂತ ರೆಫರ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ರೆಫರ್ ಮಾಡ್ತಾರೆ ಲೀವ್ ಹಿಮ್ ಅಂತ. ಬಟ್ ಆದರೂ ಲವ್ ಮಾಡಿರೋ ಒಂದೇ ಒಂದು ಕಾರಣಕ್ಕೆ ಇಲ್ಲ, ಲಾಸ್ಟ್ ಮೂಮೆಂಟ್ವರೆಗೂ ನಾನು ಇವ್ರ ಜೊತೆನೇ ಇರ್ತೀನಿ, ಅವ್ರನ್ನ ಬದುಕಿಸ್ಕೊಳಕ್ಕೆ ಒಂದೇ ಒಂದು ಚಾನ್ಸ್ ಸಿಕ್ಕಿದ್ರೂ ನಾನು ಟ್ರೈ ಮಾಡ್ತೀನಿ ಅಂತ ಅವ್ರ ಜೊತೆನಿಂದ ಅವ್ರು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದು ಆಗಿರ್ಬೋದು, ಅವ್ರಿಗೆ ಫೀಡಿಂಗ್ ಆಗಿರ್ಬೋದು, ಅವ್ರನ್ನ ಆಚೆ ಕರ್ಕೊಂಡು ಹೋಗೋದಾಗ್ಬೋದು, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೋದು, ಪ್ರತಿಯೊಂದು ಮಾಡ್ತಾರೆ. ಬಟ್ ಅವ್ರು ಏನೇ ಮಾಡಿದ್ರು ಯೂಸ್ಲೆಸ್ ಆಗುತ್ತೆ. ಯಾವ ಥರ ಯೂಸ್ಲೆಸ್ ಆಗುತ್ತೆ ಅಂತಂದರೆ, ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರ ಬಾಡಿ ಸ್ಟ್ರಕ್ಚರ್ ಎಲ್ಲ ಚೇಂಜ್ ಆಗುತ್ತೆ. ಏರ್ ಫಾಲ್ ಆಗುತ್ತೆ. ಆ ಏರ್ ಫಾಲ್ ಆಗಿ ಎಲ್ಲಿ ಇವರಿಗೆ ಬೇಜಾರಾಗುತ್ತಂತೆ ಶ್ರೀಜಾನ್ ಅವರು ಏರ್ ಕಟ್ ಮಾಡ್ಕೊತಾರೆ. ಅವ್ರ ಫುಡ್ ಡಯಟ್ ಫುಲ್ಲಿ ಚೇಂಜ್ ಆಗೋಗುತ್ತೆ. ಶ್ರೀಜಾನ್ ಅವರು ಕೂಡ ಫುಲ್ ಡಯಟ್ ಚೇಂಜ್ ಮಾಡ್ತಾರೆ. ಅವ್ರನ್ನ ಹೆಂಗಾರ ಮಾಡಿ ಕಾಪಾಡ್ಕೊಬೇಕಂತ ಶ್ರೀಜಾನ್ ಅವರು ತುಂಬ ಪ್ರಯತ್ನ ಪಡ್ತಾರೆ. ಬಟ್ ಅವ್ರ ಎಫೆಕ್ಟ್ ಎಲ್ಲ ಫುಲ್ಲು ವೇಸ್ಟ್ ಆಗುತ್ತೆ. ತಿರ್ಗಾ 2024 ಮಂತ್ ಸ್ಟ್ಯಾಂಡ್ ಆಗೋ ಟೈಮಲ್ಲಿ ಸೆಪ್ಟೆಂಬರಲ್ಲಿ ಅವ್ರಿಗೆ ತಿರ್ಗಾ ಪ್ಯಾರಲಿಸಿಸ್ ಸ್ಟ್ರೋಕ್ ಆಗುತ್ತೆ. ಫುಲ್ ಸಿವಿಯರ್ ಕಂಡೀಷನ್ ಆಗುತ್ತೆ. ಆವಾಗಿಂದ ಕಂಟಿನ್ಯೂಸ್ಲಿ 13 ಡೇಸ್ ಹಾಸ್ಪಿಟ್ಲಲ್ಲಿ ಅವ್ರು ಸೇವೆ ಮಾಡ್ಕೊಂಡಿರ್ತಾರೆ. ಒಂದು ಚಾನ್ಸ್ ಆದರೂ ಹೆಂಗಾರ ಮಾಡಿ ಬದುಸ್ಕೊಂಬಂದು ನಾವು ಟ್ರೈ ಮಾಡ್ತಾರೆ. ಅವ್ರು ಎಷ್ಟೇ ಟ್ರೈ ಮಾಡಿದ್ರು ದೇವ್ರ ಕೈ ಕೊಡ್ತಾನೆ. December 19 ಅವರು ಡೆತ್ ಆಗುತ್ತೆ. ಆದರೂ ಇದ್ರಲ್ಲಿ ನಾವು ಏನು ಅರ್ಥ ಮಾಡ್ಕೊಬೇಕಂತ ಹೇಳಿದ್ರೆ, ಇವಾಗಿರೋ ನಮ್ಮ ಸಿಚುವೇಷನಲ್ಲಿ ನೋಡ್ತಾ ಇರ್ಬೋದು ನೀವು, ಇವತ್ತು ಲವ್ ಆಗುತ್ತೆ, ನಾಳೆ ಬ್ರೇಕಪ್ಪು, 1 ಇಯರ್ ಮ್ಯಾರೇಜು, 2nd ಇಯರ್ ಡೈವರ್ಸು, ಆ ಥರ ನಡಿಬೇಕಾಗಿರೋ ಸಿಚುವೇಷನ್. ಅದು ಅವರು ಪಾಶ್ ಆಗಿದ್ದು, ಸ್ವಲ್ಪ ಕಲ್ಚರ್ ಡಿಫ್ರೆನ್ಸ್ ಆಗಿದ್ದು, ಅದು ಅಬ್ರಾಡಲ್ಲಿ ಸೆಲೆಕ್ಟ್ ಆಗಿ ಅವ್ರು ಎಜುಕೇಷನ್ ಮಾಡಿದ್ರು, ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ರು, ಅವರು ಇಂಡಿಯನ್ ಕಲ್ಚರ್ ಮರಿದಿರ ಅವ್ರ ಹಸ್ಬೆಂಡ್ನ ಯಾವ ಥರ ಟೇಕ್ ಕೇರ್ ಮಾಡಬೇಕಂತ ಮಾಡಿ ಇವತ್ತು ಪ್ರತಿಯೊಬ್ಬರು ಮನಸ್ಸನ್ನು ಗೆದ್ದಿದ್ದಾರೆ. ತುಂಬ ಬೇಜಾರಾಗುತ್ತೆ ಆ ಥರ ನೋಡ್ತಾ ಇದ್ದರೆ, ತುಂಬ ಬೇಜಾರಾಗುತ್ತೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ತುಂಬ ದುಃಖದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡಿಕೊಡ್ದು ಅಂದ್ಕೊಂಡಿದ್ದೆ, ಬಟ್ ಎಮೋಷ್ನಲಿ ನನಗೆ ಟಚ್ ಆಯಿತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ಯಾಕಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಷನಲ್ಲಿ ಪ್ರತಿಯೊಬ್ಬ ಹುಡುಗರ ಲೈಫ್ ಅಪ್ರಾಕ್ಸಿಮೇಟ್ 98% ಹಾಳಾಗೋದು ಹುಡುಗಿರಿಂದನೇ. ಅವ್ರಿಗೆ ಜಸ್ಟ್ ಫಾರ್ ಟೈಮ್ ಪಾಸು, ಇವ್ರಿಗೆ ಲೈಫ್ ಪಾಯಿಂಟು. ಅಂಥವ್ರ ಮುಂದೆ ಇಂಥ ಒಳ್ಳೆ ಪೇರು ಯಾವ ಥರ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಶ್ರೀಜಾನ್, ಸೀರಿಯಸ್ಲಿ ಹೇಳ್ತೀನಿ, ಹ್ಯಾಟ್ಸ್ ಆಫ್. ಅವ್ರಿಗೋಸ್ಕರ, ಅವ್ರ ಲವ್ಗೋಸ್ಕರ ಒಂದು 4 ಲೈನ್ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನೆನ್ನೆಯ ನಗುವಲ್ಲೂ ಸುಳ್ಳಿದೆ, ಇಂದಿನ ಸುಖದಲ್ಲೂ ಸುಳ್ಳಿದೆ, ಈ ಸುಳ್ಳುಗಳಲ್ಲೇ
ಬದುಕಿನ ನಾಲೆ, ನೀ ದೂರ ಸಾಗಿದರು ನನ್ನುಸಿರು ನೀನೇನೆ, ಪ್ರಪಂಚ ನೀನೇ. ಎಲ್ಲೇ ಇರಲಿ ಹೇಗೆ ಇರಲಿ ವಿವೇಕ್ ಅವ್ರ ಆತ್ಮ ಶಾಂತಿಯಾಗಲಿ. ನಮ್ಮ ಚಾನಲ್ ಕಡೆಯಿಂದ ಹೋಗೋಕ್ಕೆ ಮುಂಚೆ ಒಂದೇ ರಿಕ್ವೆಸ್ಟ್, ಟ್ಯಾಲೆಂಟ್ ಇರೋರನ್ನ ಬೆಳೆಸ್ರಿ. ಸೈನಿಂಗ್ ಆಫ್ RJ ಪುನೀತ್ ಡಿ ಬಾಸ್ ಡಿ ಆಶ್ ದೊಡ್ಡೋಲ್ಮಾದಿ. RJ ಪುನೀತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.